ಕೇಳಿಕೊಳ್ಳುತ್ತಿದ್ದೇವೆ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದು ಫಸ್ಟ್ ಟೈಮ್ ನೋಡ್ತಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ಪೂಜೆ ಮಾಡಿದರೆ ತುಂಬ ಒಳ್ಳೆಯದ ಆರೋಗ್ಯ ಆಯುಷ್ಯವನ್ನು ದೊರಕುತ್ತದೆ. ರಥಸಪ್ತಮಿಯನ್ನು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನದಂದು ಆಚರಿಸಲಾಗುತ್ತದೆ. ವಿಶೇಷವಾಗಿ ಈ ದಿನ ಸೂರ್ಯನಿಗೆ ಪೂಜೆಯನ್ನು ಸಲ್ಲಿಸುವ ದಿನವೆಂದೇ ಕರೆಯಲಾಗುತ್ತದೆ. ಸೂರ್ಯನು ತನ್ನ ಯಾತ್ರೆಯನ್ನು ಉತ್ತರಾಯಣನ ದಿಕ್ಕಿನಲ್ಲಿ ಆರಂಭಿಸುತ್ತಾನೆ. ಸೂರ್ಯನು 7 ಕುದುರೆಗಳಿರುವ ರಥದಲ್ಲಿ ಸಂಚರಿಸುತ್ತಾನೆ. ಇದು ವಾರದ 7 ದಿನಗಳನ್ನು ಹಾಗೂ ಸೂರ್ಯನ 7 ಕಿರಣಗಳನ್ನು ಸೂಚಿಸುತ್ತದೆ. ಈ ದಿನ ಸೂರ್ಯನ ಜನ್ಮದಿನವೆಂದೇ ಪರಿಗಣಿಸಲಾಗುತ್ತದೆ. ಸೂರ್ಯ ನಮ್ಮ ಜೀವನದ ಮೂಲ. ಬೆಳಕು, ಶಕ್ತಿ, ಆರೋಗ್ಯ ಮತ್ತು ಜ್ಞಾನ ಇವೆಲ್ಲವೂ ಸೂರ್ಯನಿಂದಲೇ ದೊರೆಯುತ್ತದೆ. ಈ ದಿನ ಸೂರ್ಯನನ್ನು ಪೂಜಿಸುವುದರಿಂದ ರೋಗ ನಿವಾರಣೆ, ಆಯುಷ್ಯ ವೃದ್ಧಿ, ಮಾನಸಿಕ ಶಾಂತಿ ಮತ್ತು ಯಶಸ್ಸು ದೊರೆಯುತ್ತದೆ. ಈ ದಿನ ಬೆಳಗ್ಗೆ ಬೇಗನೆ ಎದ್ದು ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು. ಇನ್ನೊಂದು ಪ್ರಮುಖ ಪೂಜೆ ಏನೆಂದರೆ ಸೂರ್ಯನ ಸ್ನಾನ ಮಾಡುವುದು. ಹೇಗೆ ಮಾಡುವುದು ಎಂದರೆ ಎಕ್ಕದ ಎಲೆಗಳನ್ನು ತಲೆಯ ಮೇಲೆ, ಭುಜಗಳ ಮೇಲೆ ಹಾಗೂ ತೊಡೆಯ ಮೇಲೆ ಇಟ್ಟು ಸ್ನಾನ ಮಾಡುವುದು. ಹೀಗೆ ಮಾಡುವುದರಿಂದ ನಮ್ಮ ದೇಹದ ರೋಗಗಳನ್ನು ದೂರ ಮಾಡುತ್ತದೆ ಹಾಗೂ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಸಂಜೆ ರಾಗಿಗುಡ್ಡ ದೇವಸ್ಥಾನ ನಮ್ಮ ಹತ್ತಿರದಲ್ಲೇ ಇರುವ, ಅದಕ್ಕೆ ಹತ್ತಿರದ ದೇವಸ್ಥಾನಕ್ಕೆ ಬಂದಿದ್ದೀವಿ. ರಾಗಿಗುಡ್ಡ ದೇವಸ್ಥಾನ ಎಲ್ಲರಿಗೂ ಗೊತ್ತಿದೆ. ರಾಗಿಗುಡ್ಡ ದೇವಸ್ಥಾನ ಅಂದರೆ ಜಯನಗರದಲ್ಲಿ ಇರುವ ದೇವಸ್ಥಾನ. ರಾಗಿಗುಡ್ಡದಲ್ಲಿ ರಥಸಪ್ತಮಿ ಇರುವುದರಿಂದ ವಿಶೇಷವಾಗಿ ಪೂಜೆಯನ್ನು ಇಟ್ಕೊಂಡಿದ್ದಾರೆ. ರಥವನ್ನು ಎಳೆದಿದ್ದು ಪೂಜೆಯನ್ನು ಮಾಡಿದ್ದಾರೆ. ಅದರಿಂದ ನಾವು ರಾಗಿಗುಡ್ಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರಾಗಿಗುಡ್ಡ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪುರಾಣದ ಪ್ರಕಾರ ಸುಧರ್ಮ ಎಂಬ ಮಹಿಳೆ ತ್ರಿಮೂರ್ತಿಗಳಿಗೆ ಭಿಕ್ಷೆಯಾಗಿ ನೀಡಿದ ರಾಗಿಯ ರಾಶಿ ಕಲ್ಲಾಗಿರುವುದರಿಂದ ಈ ಬೆಟ್ಟಕ್ಕೆ ರಾಗಿಗುಡ್ಡ ಎಂದು ಹೆಸರು ಬಂತು. ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಇಲ್ಲಿ ಕಲ್ಲುಗಳಾಗಿ ನೆಲೆಸಿದ್ದರೆಂದು ನಂಬಲಾಗುತ್ತದೆ. ಕೈ ಮೇಲೆ ಇತ್ತು.